ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಭಕ್ತಿ ಹಾಗೂ ಭರವಸೆ ಎಷ್ಟರ ಮಟ್ಟಿಗೆ ಇರಬೇಕೆಂದರೆ, ಸಂಕಟ ನಮಗೆ ಬಂದರೆ ಚಿಂತೆ ಭಗವಂತ ಮಾಡಬೇಕು. ಮೀನರಾಶಿಯ ಆತ್ಮಕಥೆ. ಮೀನರಾಶಿಯವರ 10 ಕಹಿ ಸತ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಜನ್ಮದಿಂದ ಕೊನೆ ಉಸಿರು ಇರುವವರೆಗೂ ನಿಮ್ಮ ಜೀವನದಲ್ಲಿ ಗ್ರಹಗಳ ಅದೃಶ್ಯ ಆಟ ಹೇಗೆ ನಡೆಯುತ್ತದೆ, ಯಾವ ಯಾವ ವಯಸ್ಸಿನಲ್ಲಿ ಯಾವ ಮಹತ್ತರ ಘಟನೆಗಳು ನಡೆಯುತ್ತದೆ ಎಂದು ನೋಡೋಣ. ಬಾಲ್ಯಾವಸ್ಥೆಯಲ್ಲಿ ಚಂದ್ರನ ಕೃಪೆಯಿಂದ ಕನಸುಗಳ ಯೋಚನೆ, ಯೌವನಾವಸ್ಥೆಯಲ್ಲಿ ಗುರುಗ್ರಹದ ಜ್ಞಾನ ಸಿಗುತ್ತದೆ. ವೃದ್ಧಾಪ್ಯದಲ್ಲಿ ಶನಿ, ರಾಹು, ಕೇತು ಗ್ರಹಗಳು ಆತ್ಮ ಸಂಘರ್ಷದ ಪರೀಕ್ಷೆಗಳನ್ನು ಕೊಡುತ್ತದೆ. ಜೀವನದ ಪ್ರತಿ ಘಟ್ಟದಲ್ಲಿಯೂ ಹೊಸ ಹೊಸ ಪರೀಕ್ಷೆಗಳು, ತಿರುವುಗಳನ್ನು, ಜ್ಞಾನವನ್ನು ಕೊಡುತ್ತದೆ. ಮೀನರಾಶಿಯವರ ಜೀವನದ ಮೊದಲನೆಯ ಕಹಿ ಸತ್ಯ. ಮೀನರಾಶಿಯವರ ಬಾಲ್ಯ ಒಂದು ಸುಂದರವಾದಂತಹ ಕನಸಿನ ರೀತಿಯಲ್ಲಿ ಇರುತ್ತದೆ. ತುಂಬ ಮುಗ್ಧ ಮನಸ್ಸು, ಸೂಕ್ಷ್ಮ ಕಲ್ಪನಾ ಲೋಕದಲ್ಲಿ ವಿಹರಿಸುವ ಮನಸ್ಸು ನಿಮ್ಮದು. ಮಗುವಾಗಿದ್ದಾಗಲೇ ಬಹಳ ಭಾವುಕರಾಗಿದ್ದು, ಬೇರೆಯವರ ದುಃಖವನ್ನು ನಿಮ್ಮ ದುಃಖವೆಂದು ಭಾವಿಸುತ್ತೀರಾ. ಚಂದ್ರಗ್ರಹ, ಗುರುಗ್ರಹ, ಶುಕ್ರಗ್ರಹಗಳು ಶುಭವಾಗಿದ್ದರೆ ಮೀನರಾಶಿಯವರು ಕಲಾತ್ಮಕ ಗುಣಗಳಿಂದ ತುಂಬಿದ್ದು, ಸೌಮ್ಯವಾಗಿದ್ದು, ಬೇರೆಯವರನ್ನು ಸಂತೋಷಪಡಿಸುತ್ತೀರಾ. ಸಂಗೀತ, ನೃತ್ಯ, ಸಾಹಿತ್ಯ, ಚಿತ್ರಕಲೆ, ಬರವಣಿಗೆಯಲ್ಲಿ ಕಲಾ ಸರಸ್ವತಿಯ ಆಶೀರ್ವಾದ ನಿಮಗಿರುತ್ತದೆ. ರಾಹುಗ್ರಹ, ಶನಿಗ್ರಹ, ಕೇತುಗ್ರಹದ ಪ್ರಭಾವ ಹೆಚ್ಚಾಗಿದ್ದರೆ ನಿಮ್ಮನ್ನು ಭ್ರಮಿತರನ್ನಾಗಿಯೂ ಸಹ ಮಾಡುತ್ತದೆ. ಒಂಟಿತನ, ಭಯ, ಆತಂಕ, ಅಸುರಕ್ಷತಾ ಭಾವದಿಂದ ಕೂಡಿರುತ್ತೀರಾ. ನಿಮಗೆ ತಂದೆ ತಾಯಿಯ ಪ್ರೀತಿ ಬೇಕು, ಆದರೆ ನಿಮ್ಮನ್ನು ನೀವು ಅಭಿವ್ಯಕ್ತಪಡಿಸಿಕೊಳ್ಳುವುದಿಲ್ಲ. 10 ರಿಂದ 15 ವರ್ಷದ ಒಳಗೆ ಬುಧಗ್ರಹ ಹಾಗೂ ಮಂಗಳ ಗ್ರಹದ ನೆಗೆಟಿವ್ ಪ್ರಭಾವದಿಂದ ವಿದ್ಯೆಯಲ್ಲಿ ಆಸಕ್ತಿ ಕಡಿಮೆ ಆಗಬಹುದು. ಸ್ನೇಹದಲ್ಲಿ ವಿಶ್ವಾಸ ದ್ರೋಹವಾಗಿ ನಿಮ್ಮ ಆತ್ಮವಿಶ್ವಾಸ ಕುಗ್ಗಬಹುದು. ಆದರೂ ಸಹ ಗುರುಗ್ರಹ ನಿಮ್ಮ ಜನ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ, ರಚನಾತ್ಮಕ ಗುಣಗಳಿಂದ ಸ್ವತಃ ಹೆಸರು, ಕೀರ್ತಿಯನ್ನು ಪಡೆಯುತ್ತೀರಾ. ಮೀನರಾಶಿಯವರ ಎರಡನೆಯ ಕಹಿ ಸತ್ಯ. 18 ರಿಂದ 30ನೇ ವರ್ಷದಲ್ಲಿ ಪ್ರೀತಿ ಹಾಗೂ ಭಾವನಾತ್ಮಕ ಸಂಬಂಧಗಳಲ್ಲಿ ದೊಡ್ಡ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಸುಳ್ಳು ಭಾಷೆಗಳಿಂದ ನಿಮ್ಮ ಕೋಮಲವಾದಂತಹ ಮನಸ್ಸಿಗೆ ಘಾಸಿ ಉಂಟು ಮಾಡುತ್ತಾರೆ. ನಿಮ್ಮ ಸಪ್ತಮ ಭಾವದಲ್ಲಿ ರಾಹುಗ್ರಹ, ಶನಿಗ್ರಹ, ಕೇತುಗ್ರಹ ಸ್ಥಿತವಾಗಿದ್ದರೆ ಪ್ರೀತಿ, ವೈವಾಹಿಕ ಸಂಬಂಧಗಳಲ್ಲಿ ಮೋಸ, ದ್ರೋಹಗಳಾಗುತ್ತವೆ ಅಥವಾ ವಿವಾಹ ನಿಧಾನ ಆಗಬಹುದು. ನೀವು ನಿಮ್ಮದೇ ಆದಂತಹ ಸ್ವಪ್ನ ಲೋಕದಲ್ಲಿ ಕಳೆದು ಹೋಗಿರುತ್ತೀರಾ. ಈ ಸಮಯದಲ್ಲಿ ಒಂಟಿತನ ನಿಮ್ಮನ್ನು ಕಾಡುತ್ತದೆ. 30 ವರ್ಷಗಳ ನಂತರ ನಿಮ್ಮ ಕುಟುಂಬದವರ ಮೇಲೆ ಇರುವಂತಹ ನಿರೀಕ್ಷೆಗಳು ಹೆಚ್ಚಾಗುತ್ತದೆ. ನಿಮ್ಮ ಕುಂಡಲಿಯ ಚತುರ್ಥ ಭಾವದಲ್ಲಿ ಪಾಪಗ್ರಹಗಳಿದ್ದರೆ ತಾಯಿಯ ಪ್ರೀತಿಯಿಂದ ವಂಚಿತರಾಗುತ್ತೀರಾ. ಮನಸ್ಸಿಗೆ ನೆಮ್ಮದಿ, ಶಾಂತಿ ಕಡಿಮೆ ಇರುತ್ತದೆ. ಗುರುಗ್ರಹ, ಶುಕ್ರಗ್ರಹ, ಬುಧಗ್ರಹಗಳು ಶುಭ ಸ್ಥಾನದಲ್ಲಿದ್ದರೆ ಕಲೆ, ಸಾಹಿತ್ಯ, ಕೌನ್ಸಿಲಿಂಗ್ ಫೀಲ್ಡ್, ಮನೋವಿಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಶಸ್ಸು, ಕೀರ್ತಿ, ಗೌರವ ಸಿಗುತ್ತದೆ. 30 ವರ್ಷ ತುಂಬಿದ ನಂತರ ಮೀನರಾಶಿಯವರ ಜೀವನದ ನಿಜವಾದ ಉದ್ದೇಶ ಏನು ಎಂದು ನಿಮಗೆ ಅರ್ಥವಾಗಲು ಪ್ರಾರಂಭವಾಗುತ್ತದೆ. ಮೂರನೆಯ ಕಹಿ ಸತ್ಯ. 18 ರಿಂದ 30ನೇ ವರ್ಷ ನಿಮ್ಮ ಜೀವನದಲ್ಲಿ ಪರಿವರ್ತನೆಯ ಸಮಯವಾಗಿರುತ್ತದೆ. ಇದು ನಿರ್ಣಾಯಕ ಘಟ್ಟವಾಗಿರುತ್ತದೆ. ನಿಮ್ಮ ಕನಸುಗಳು ಮೊದಲ ಬಾರಿ ಹೊಡೆಯಲು ಪ್ರಾರಂಭವಾಗುತ್ತದೆ. ನಿಮ್ಮ ಜನ್ಮ ಜಾತಕದಲ್ಲಿ ಚಂದ್ರಗ್ರಹ ಹಾಗೂ ಗುರುಗ್ರಹ ಪಂಚಮ, ನವಮ, ದಶಮ ಭಾವದಲ್ಲಿದ್ದರೆ ಜಾತಕರು ಉನ್ನತ ಶಿಕ್ಷಣ, ಆಧ್ಯಾತ್ಮ, ಕಲೆ, ಸಾಹಿತ್ಯ, ಸಂಗೀತ ಕ್ಷೇತ್ರ, ಕಲಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುತ್ತೀರಾ. ನಿಮ್ಮ ಮನಸ್ಸು ಆಳವಾಗಿ ಚಿಂತನೆ ಮಾಡುವುದರ ಮೂಲಕ ನಿಮ್ಮ ಜೀವನದ ಗುರಿ, ಉದ್ದೇಶಗಳ ಬಗ್ಗೆ ಚಿಂತನ ಮಂಥನ ಮಾಡುತ್ತೀರಾ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ, ರಾಹು, ಕೇತು ಗ್ರಹಗಳು 6, 8, 12ನೇ ಭಾವದಲ್ಲಿ ಸ್ಥಿತವಾಗಿದ್ದರೆ ಈ ಗ್ರಹಗಳ ದಶಾಭುಕ್ತಿ ನಡೆಯುತ್ತಿದ್ದರೆ ಜಾತಕರು ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡು ಆತ್ಮ ಸಂಶಯ ಪಡುವುದು, ಪಶ್ಚಾತ್ತಾಪ ಭಾವನೆಯಿಂದ ಕೂಡಿರುತ್ತೀರಾ. 4ನೆಯ ಕಹಿ ಸತ್ಯ. 31 ರಿಂದ 40ನೇ ವಯಸ್ಸಿನಲ್ಲಿ ಮೀನರಾಶಿಯವರು ಆತ್ಮದ ಪರಿಪಕ್ವತೆ, ಆಳವಾದ ಜೀವನದ ಅನುಭವವನ್ನು ತೆಗೆದುಕೊಳ್ಳುವ ಸಮಯವಾಗಿರುತ್ತದೆ. ಈ ವಯಸ್ಸಿನಲ್ಲಿ ಕನಸುಗಳು,
ಜವಾಬ್ದಾರಿಗಳು, ಸಂಬಂಧಗಳು ಎಲ್ಲವೂ ಕಣ್ಣ ಮುಂದೆ ಬರಲು ಪ್ರಾರಂಭವಾಗುತ್ತದೆ. ಈ ವಯಸ್ಸಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರೀಕ್ಷೆಗಳು ಎದುರಾಗುತ್ತದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಭಾವನಾತ್ಮಕವಾಗಿ ಕುಗ್ಗುತ್ತೀರಾ. ನಿಮ್ಮ ಪಂಚಮ ಭಾವದಲ್ಲಿ ರಾಹು ಕೇತು ಗ್ರಹಗಳಿದ್ದರೆ ಮಕ್ಕಳು ನಿಮ್ಮ ಮಾತು ಕೇಳುವುದಿಲ್ಲ ಹಾಗೂ ಸಂತಾನ ಯೋಗ ನಿಧಾನವಾಗಬಹುದು. ನಿಮ್ಮ ಮನಸ್ಸಿನಲ್ಲಿ ಆಂತರಿಕವಾಗಿ ದುಃಖವನ್ನು ಅನುಭವಿಸುತ್ತೀರಾ. ಚಂದ್ರ, ಗುರು, ಶುಕ್ರ ಗ್ರಹಗಳು ಪಂಚಮ, ನವಮ, ದಶಮ ಲಾಭಸ್ಥಾನದಲ್ಲಿದ್ದರೆ ಜಾತಕರು ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಯಶಸ್ಸು, ಕೀರ್ತಿ ಪಡೆಯುತ್ತೀರಾ. 5ನೆಯ ಕಹಿ ಸತ್ಯ, 40ನೇ ವರ್ಷದಲ್ಲಿ ನೀವು ಆರ್ಥಿಕವಾಗಿ ಸದೃಢವಾಗಲು ಪ್ರಯತ್ನಿಸುತ್ತೀರಾ. ಜೊತೆಗೆ ಭಾವನಾತ್ಮಕವಾಗಿಯೂ ಸದೃಢರಾಗುತ್ತೀರಾ. ಭ್ರಮೆಯಿಂದ ಹೊರಗಡೆ ಬರಲು ಪ್ರಯತ್ನವನ್ನು ಮಾಡುತ್ತೀರಾ. ನೀವು ಈ ವಯಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳುತ್ತೀರಾ, ಪ್ರಪಂಚದಲ್ಲಿ ಎಲ್ಲರನ್ನೂ ಸಂತೋಷಪಡಿಸಲು, ತೃಪ್ತಿಪಡಿಸಲು, ಮೆಚ್ಚಿಸಲು ಅಸಾಧ್ಯ. ನೀವು ನಿಮ್ಮನ್ನು ಪ್ರೀತಿಸಲು ಪ್ರಾರಂಭ ಮಾಡ್ತೀರಾ. ಆತ್ಮ ಪ್ರೇಮದ ಮಹತ್ವವನ್ನು ತಿಳಿದುಕೊಳ್ಳುತ್ತೀರಾ. 6ನೆಯ ಕಹಿ ಸತ್ಯ, ನಿಮ್ಮ ಜನ್ಮ ಕುಂಡಲಿಯ ದ್ವಿತೀಯ ಹಾಗೂ ಅಷ್ಟಮ ಭಾವಗಳು ಪೀಡಿತವಾಗಿದ್ದರೆ ಜೀವನದಲ್ಲಿ ಆಕಸ್ಮಿಕವಾಗಿ ಹಣಕಾಸಿನಲ್ಲಿ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ನಿಮ್ಮ ಜಾತಕದಲ್ಲಿ ಗುರುಗ್ರಹ, ಬುಧಗ್ರಹ ಸ್ಟ್ರಾಂಗ್ ಆಗಿ ಪ್ಲೇಸ್ಮೆಂಟ್ ಆಗಿದ್ದರೆ ನಿಮ್ಮ ನಾಲೆಡ್ಜಿಂದ, ನಿಮ್ಮ ಬುದ್ಧಿಬಲದಿಂದ ಸ್ವಂತ ನೀವೇ ಜೀವನದಲ್ಲಿ ಈ ಆರ್ಥಿಕ ಸಂಕಷ್ಟಗಳಿಂದ ಹೊರಗಡೆ ಬಂದು ಸುಧಾರಿಸಿಕೊಂಡು ಜೀವನದಲ್ಲಿ ಮೇಲೆ ಬರುತ್ತೀರಾ. ಕಲೆ, ಸಾಹಿತ್ಯ, ಕೌನ್ಸಿಲಿಂಗ್, ಆಧ್ಯಾತ್ಮ, ಆತ್ಮಚಿಕಿತ್ಸೆಯಲ್ಲಿ ಕೆಲಸ ಮಾಡಿದಾಗ ನಿಮ್ಮ ಆತ್ಮಕ್ಕೆ ತೃಪ್ತಿ, ಸಮಾಧಾನ ಸಿಗುತ್ತದೆ. 7ನೆಯ ಕಹಿ ಸತ್ಯ, 41ರಿಂದ 50 ವರ್ಷದವರೆಗೂ ಮೀನರಾಶಿಯವರು ಜೀವನದಲ್ಲಿ ಅನೇಕ ಸಂಘರ್ಷಗಳನ್ನು ಅನುಭವಿಸುತ್ತೀರಾ. ಆಂತರಿಕ ಸಂಘರ್ಷ ಜೊತೆಗೆ ಬಾಹ್ಯ ಸಂಘರ್ಷಗಳು ನಿಮ್ಮನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಈ ಸಮಯದಲ್ಲಿ ಶನಿಗ್ರಹದ ಸಾಡೆಸಾತಿ ನಡೆಯುತ್ತಿದ್ದರೆ, ನಿಮ್ಮ ದಶಮ ಭಾವಕ್ಕೆ ಶನಿ, ರಾಹು, ಕೇತು ಗ್ರಹದ ಪ್ರಭಾವವಿದ್ದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕಷ್ಟಗಳು, ಅವಮಾನಗಳನ್ನು ಎದುರಿಸಬೇಕಾಗುತ್ತದೆ. ನೀವು ಮಾಡಿದಂತಹ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಸಿಗದೆ ನಿಮ್ಮ ತಾಳ್ಮೆ, ಅಂತರ್ಜ್ಞಾನ ನಿಮ್ಮನ್ನು ಹಿಂದಕ್ಕೆ ಸೆಳೆಯುತ್ತದೆ. ಆತ್ಮಬಲ ಕುಗ್ಗಲು ಪ್ರಾರಂಭವಾಗುತ್ತದೆ. 8ನೆಯ ಕಹಿ ಸತ್ಯ, 41ರಿಂದ 50ನೇ ವರ್ಷದಲ್ಲಿ ಗುರುಗ್ರಹ, ಶುಕ್ರಗ್ರಹ, ಚಂದ್ರನ ಅನುಕೂಲಕರ ದಶಾಭುಕ್ತಿ ನಡೆಯುತ್ತಿದ್ದರೆ, ವಿಶೇಷವಾಗಿ ಚತುರ್ಥ, ನವಮ, ದಶಮ ಭಾವದಲ್ಲಿ ಶುಭಗ್ರಹಗಳ ಯೋಗವಿದ್ದರೆ ನಿಮ್ಮನ್ನು ಜೀವನದಲ್ಲಿ ಮತ್ತೆ ಮುಂದಕ್ಕೆ ಯಶಸ್ಸಿನ ಹಾದಿಯ ಕಡೆಗೆ ಸಾಗುವಂತೆ ಮಾಡುತ್ತದೆ. ಆಧ್ಯಾತ್ಮಿಕ ಸೇವೆಯಲ್ಲಿ ಮನಸ್ಸು, ಈ ವಯಸ್ಸಲ್ಲಿ ನೀವು ನಿಮ್ಮ ಜ್ಞಾನದಿಂದ ಮುನ್ನೇರುತ್ತೀರಾ. ಕಷ್ಟದಲ್ಲಿರುವವರಿಗೆ ಉತ್ತಮ ಸಲಹೆ, ಮಾರ್ಗದರ್ಶನವನ್ನು ನೀಡುತ್ತೀರಾ. 9ನೆಯ ಕಹಿ ಸತ್ಯ, 51ರಿಂದ 60ನೇ ವರ್ಷ ಈ ಸಮಯದಲ್ಲಿ ಭೌತಿಕ ಸುಖಕ್ಕಿಂತ ಆತ್ಮಿಕ ಸುಖ ಹಾಗೂ ಆಧ್ಯಾತ್ಮಿಕ ಸುಖದ ಹುಡುಕಾಟದಲ್ಲಿರುತ್ತೀರಾ. ಈ ಹುಡುಕಾಟ ಅಷ್ಟೊಂದು ಸುಲಭವಾಗಿರುವುದಿಲ್ಲ. ನಿಮ್ಮ ಜೀವನ ಸಂಗಾತಿಯ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಒಂಟಿತನದಿಂದ ಬಳಲಿದ ಮೇಲೆ ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆ ಆಕರ್ಷಿತವಾಗುತ್ತದೆ. ನಿಮ್ಮ ಸ್ವಂತ ಮನೆಯಲ್ಲಿ ನೀವು ಹೊರಗಿನವರು ಅನ್ನಿಸುತ್ತದೆ. ಎಲ್ಲರೂ ಇದ್ದರೂ ಸಹ ನಾನು ಒಂಟಿ ಎಂಬ ಭಾವನೆ ನಿಮ್ಮಲ್ಲಿ ಮೂಡುತ್ತದೆ. 10ನೆಯ ಕಹಿ ಸತ್ಯ, 60ನೇ ವಯಸ್ಸಿನ ನಂತರ ಸಂಪತ್ತು ಹಾಗೂ ಆರೋಗ್ಯದ ಬಗ್ಗೆ ಸುದೀರ್ಘವಾದಂತಹ ಚಿಂತೆ ಮಾಡುತ್ತೀರಾ. ಚತುರ್ಥ ಹಾಗೂ ದ್ವಾದಶ ಭಾವದಲ್ಲಿ ಶುಭ ಗ್ರಹಗಳಿದ್ದರೆ ಮಾನಸಿಕ ನೆಮ್ಮದಿ ಸಿಗುತ್ತದೆ. ದ್ವಾದಶ ಭಾವ ಹಾಗೂ ಚತುರ್ಥ ಭಾವದಲ್ಲಿ ರಾಹು, ಕೇತು, ಶನಿ ಗ್ರಹಗಳು ಸ್ಥಿತವಾಗಿದ್ದರೆ ಮಾನಸಿಕವಾಗಿ ಅಶಾಂತಿ, ಮನೆಯಿಂದ ದೂರವಿರಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತದೆ. ಹೃದಯ ಸಂಬಂಧಿ ಕಾಯಿಲೆಗಳು, ಕಾಲು ನೋವು, BP, ಶುಗರ್ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳಿವೆ. ಚಂದ್ರಗ್ರಹ ಹಾಗೂ ಶುಕ್ರ ಗ್ರಹಗಳು ಪೀಡಿತವಾಗಿದ್ದರೆ ಆರ್ಥಿಕ ಸಂಕಷ್ಟಗಳು ಪದೇ ಪದೇ ನಿಮ್ಮನ್ನು ಕಾಡಲು ಪ್ರಾರಂಭವಾಗುತ್ತದೆ. ಯಾರ ಜನ್ಮ ಕುಂಡಲಿಯಲ್ಲಿ 12ನೇ ಭಾವದ ದಶಾಭುಕ್ತಿ ನಡೆದರೆ ಆಸ್ಪತ್ರೆಗೆ ಹಣದ ಖರ್ಚಾಗಬಹುದು. ಧಾರ್ಮಿಕ ಯಾತ್ರೆಗಳನ್ನು ಮಾಡಬೇಕಾಗುತ್ತದೆ. ದೂರ ಪ್ರಯಾಣಗಳನ್ನು ಮಾಡುತ್ತೀರಾ. ಮೀನರಾಶಿಯವರಿಗೆ ದಾನ, ಧರ್ಮ, ಪುಣ್ಯ, ಶಾಸ್ತ್ರ, ಧ್ಯಾನ, ಆಧ್ಯಾತ್ಮದಲ್ಲಿ ಹೆಚ್ಚಿನ ಸುಖ ಹಾಗೂ ಸಂತೋಷ ಸಿಗುತ್ತದೆ. ಕೆಲವು ಮೀನರಾಶಿಯವರು ಧ್ಯಾನ, ಪುಣ್ಯಕ್ಷೇತ್ರಗಳ ದರ್ಶನ, ಗುರುಗಳ ಸಮ್ಮುಖದಲ್ಲಿ ತನ್ನ ಅಂತಿಮ ದಿನಗಳನ್ನು ಕಳೆದರೆ, ಕೆಲವು ಮೀನರಾಶಿಯವರು ತನ್ನ ಜೀವನದ ಸರಿ ತಪ್ಪುಗಳ ವಿಶ್ಲೇಷಣೆಯನ್ನು ಮಾಡುತ್ತಾ ಆತ್ಮ ವಿಶ್ಲೇಷಣೆ ಮಾಡಿಕೊಳ್ಳುತ್ತೀರಾ. ಈ ವಯಸ್ಸಲ್ಲಿ ಮೀನರಾಶಿಯವರು ಅಳುವುದನ್ನು ನಿಲ್ಲಿಸುತ್ತಾರೆ.
ಜೀವನದ ಸತ್ಯ ದರ್ಶನವಾಗುತ್ತದೆ. ಜೀವನದಲ್ಲಿ ನಮಗೆ ಯಾವುದು ಸಿಗಲಿಲ್ಲವೋ ಅದಕ್ಕೆ ಒಂದು ಬಲವಾದ ಕಾರಣವಿದೆ. ಯಾವುದು ಸಿಕ್ಕಿದೆಯೋ ಇದೇ ಅಮೂಲ್ಯವಾದುದು ಎಂಬಂತಹ ಸತ್ಯ ದರ್ಶನ. ಆತ್ಮತೃಪ್ತಿಯಿಂದ ತನ್ನ ವೃದ್ಧಾಪ್ಯವನ್ನು ಕಳೆಯುತ್ತೀರಾ. ದೇವರ ಜೊತೆ ಸಂವಹನ ಮಾಡುವುದರಲ್ಲಿ ಆನಂದವನ್ನು ಪಡೆಯುತ್ತೀರಾ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.